ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಇಡೀ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳ ಒಂದಾಗು ಮಂಕುತಿಮ್ಮ. ನೋಡ್ರಿ ಏನ್ ಹೇಳುತ್ತೆ ಈ ವಚನ ಅಂದ್ರೆ, ಯಾವ ರೀತಿ ಹುಲ್ಲಾಗು ಬೆಟ್ಟದೆಡೆ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಇಡೀ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹಾಗಾದ್ರೆ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿನೂ ಕೂಡ ಏನಾಗ್ಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ಪರಿಪೂರ್ಣತೆಯನ್ನ ಪಡಿಬೇಕು. ಅಂದ್ರೆ ಅದು ತನ್ನ ಒಂದು ಪರಿಪೂರ್ಣತೆಯನ್ನ ಸಾರ್ಥಕತೆಯನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀ ಬೆಟ್ಟದಲ್ಲಿದೆಯಾ ಅಂದ್ರೆ ನೀನ್ ಏನಾಗ್ಬೇಕು, ಹುಲ್ಲಾಗು. ಕಷ್ಟಗಳು ಬಂದಾಗ ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಮ್ಗೆ ಏನಾಗ್ಬೇಕು ಅಂದ್ರೆ ಕಲ್ಲಿನ ತರ ಇರ್ಬೇಕು ಅಂತ ಹೇಳ್ತಾ, ಇದನ್ನ ಕೇಳಿದ ಮೇಲೆ ಮನುಷ್ಯರಾಗಿರ್ತಕ್ಕಂಥವರು ನಾವೆಲ್ಲರೂ ಕೂಡ ನಮ್ಮ ಬದುಕಿನ ಸಾರ್ಥಕತೆಯನ್ನ ಹೇಗ್ ಮಾಡ್ಕೋಬೇಕು, ಇರುವವರೆಗೂ ನಮ್ಮ ಜೀವನದ ಪರಿಪೂರ್ಣತೆಯತ್ತ ನಮ್ಮ ಒಂದು ಕರ್ತವ್ಯದತ್ತ ಹೇಗೆ ಕಳಿಸ್ಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಒಂದು ಗದ್ಯವನ್ನ ತಿಳಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ ನಿಮ್ಗೆ ಒಂದು ಪುಟ್ಟದಾಗಿರ್ತಕ್ಕಂಥ ದಟ್ಟವಾದ ಕಾಡು, ಆ ಕಾಡಿನೊಳಗ ದೊಡ್ಡದಾಗಿರ್ತಕ್ಕಂಥ ಒಂದು ಮರ, ಆ ಮರದಲ್ಲಿ ಏನಾಗಿರ್ತೈತಿ ಅಂದ್ರೆ ದೊಡ್ಡದಾಗಿರೋ ಮರ, ಆ ಮರದೊಳಗ ಪಾರಿವಾಳಗಳ ಒಂದು ಕುಟುಂಬ ವಾಸವಾಗಿರ್ತೈತಿ. ಯಾರು? ಪಾರಿವಾಳಗಳ ಕುಟುಂಬ ವಾಸವಾಗಿರ್ತೈತಿ. ಆ ಪಾರಿವಾಳಗಳ ಕುಟುಂಬ ವಾಸವಾದಾಗ ಅವು ಪ್ರತಿನಿತ್ಯನೂ ಪಾರಿವಾಳ ಆಹಾರವನ್ನ ಪಡೆಯೋದಕ್ಕಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಆಹಾರವನ್ನ ತಂದು ತಾವು ಕಟ್ಟಿರ್ತಕ್ಕಂತಹ ಗೂಡಿನೊಳಗ ಆಹಾರವನ್ನ ಏನ್ ಮಾಡ್ತಿರ್ತವು, ಶೇಖರಿಸ್ತಾ ಇರ್ತವೆ. ಅದೇ ಒಂದು ಮರದ ಕೆಳಗೆ, ಏನ್ ಮರ ಇತ್ತಲ್ಲ ದೊಡ್ಡದಾಗಿರೋ ಆ ಮರದ ಕೆಳಗನ ಇಲಿಗಳು ಕೂಡ ವಾಸವಾಗಿದ್ವು. ಏನ್ ವಾಸವಾಗಿದ್ವು? ಇಲಿಗಳು ಕೂಡ ವಾಸವಾಗಿದ್ವು. ಇವು ಪ್ರತಿನಿತ್ಯ ಪಾರಿವಾಳಗಳು ಬಹಳ ದೂರ ಹೋಗಿ ಏನ್ ಮಾಡ್ತಿದ್ವು, ಆಹಾರಗಳನ್ನ ತರೋದು. ಆ ಆಹಾರವನ್ನ ತಂದಾದ್ಮೇಲೆ ತಮ್ಮ ಗೂಡಿನಲ್ಲಿ ಸೇಕರಿಸಿಕೊಳ್ಳೋದು. ತಾವು ಏನ್ ಮಾಡ್ತಿದ್ವು ಅಂದ್ರೆ ತಿಂತಾ ಇದ್ವು. ಎಲ್ಲವೂ ಕುತ್ಕೊಂಡು ನಾವು ಹೇಗೆ ಪ್ರತಿನಿತ್ಯ ನಮ್ಮ ತಂದೆ ತಾಯಿ ಹೊರಗೆ ದುಡ್ಕೊಂಡು ಬಂದ್ಮೇಲೆ ತಾಯಿ ಅಡಿಗೆ ಮಾಡಿದ್ಮೇಲೆ ನಾವೆಲ್ಲರೂ ಹೇಗೆ ಊಟ ಮಾಡ್ತೀವಲ್ಲ, ಅವು ಪ್ರಾಣಿ ಪಕ್ಷಿಗಳು ಕೂಡ ಅದೇ ರೀತಿ, ಆ ಪಾರಿವಾಳನು ಕೂಡ ಅದೇ ಏನ್ ಮಾಡಕತ್ವು ಅಂದ್ರೆ ಅವು ಊಟ ಮಾಡ್ತಾ ಇದ್ವು. ಊಟ ಮಾಡುವಾಗ ಪಾರಿವಾಳಗಳ ಕಾಳುಗಳನ್ನ ಏನ್ ತಿಂತಾ ಇದ್ವಲ್ಲ, ಆ ಕಾಳುಗಳು ಕೆಳಗ್ ಬಿದ್ದಿದ್ವನ್ನ ತಿಂದ್ಬಿಟ್ಟು, ಕಾಳುಗಳು ಕೆಳಗ್ ಬಿದ್ದಿದ್ವನ್ನ ತಿಂತಿದ್ವು. ಒಂದೊಂದ್ಸಲ ಬೀಳಿಲ್ಲ ಅಂದ್ರೆ ಒಂದಿಷ್ಟು ಏನ್ ಮಾಡ್ತಿದ್ವು ಅಂದ್ರೆ ಇಲಿಗಳಿಗೆ ಆಹಾರಾರ್ಥವಾಗಿ ಪಾರಿವಾಳಗಳು ಆ ಒಂದು ಕಾಳುಗಳನ್ನ ಹಾಕ್ತಾ ಇದ್ವು. ಹೀಗೆ ಏನಾಗಿತ್ತು ಅಂದ್ರೆ ಪಾರಿವಾಳ ಮತ್ತು ಇಲಿಗಳ ಸ್ನೇಹ ಬೆಳೆದಿತ್ತು. ದಿನನಿತ್ಯ ಕಾಯಕ ಏನ್ ಮಾಡಕ್ ಹೋಗ್ಬೇಕಾಗಿತ್ತು, ದಿನಾನು ಕೂಡ ಏನ್ ಮಾಡೋದು, ಆಹಾರವನ್ನ ತರೋದಕ್ಕೆ ಹೋಗೋದು, ಬಹಳ ದೂರ ಹೋಗೋದು, ಮತ್ತೆ ವಾಪಸ್ ಬರೋದು, ಮತ್ತೆ ಅದನ್ನ ಯಥಾಸ್ಥಿತಿಯಾಗಿ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ತಿಂತಕ್ಕಂಥದ್ದು, ಮತ್ತೆ ತಾವು ತಿಂತಕ್ಕಂಥದ್ದು, ಇಲಿಗಳಿಗೆ ಕೊಡ್ತಕ್ಕಂಥದ್ದು ಅಥವಾ ಇಲಿಗಳಿಗೆ ಸಹಜವಾಗಿ ಬಿಡ್ತಾ ಇತ್ತು. ಎರಡು ಕಡೆನೂ ನಡೀತಾ ಇತ್ತು ಈ ಒಂದು ಕ್ರಿಯೆ. ಹೀಗೆಯೇ ಬಹಳ ದಿನಗಳವರೆಗೆ ನಡೀತಿತ್ತು. ಒಂದ್ಸಲ ಏನ್ ಮಾಡಿದ, ಬೇಡ ಬಂದ ಏನ್ ಮಾಡ್ಬಿಟ್ಟ, ಆ ಮರದ ಕೆಳಗನೆ ಬಲೆಯನ್ನ ಹರಡಿಬಿಟ್ಟ. ಬೇಡ ಬಂದ ಏನ್ ಮಾಡಿದ, ಬಲೆಯನ್ನ ಹರಡಿಬಿಟ್ಟು ಏನ್ ಮಾಡಿದ, ಕಾಳುಗಳನ್ನ ಹಾಕಿ ಅಲ್ಲಿ ಏನ್ ಮಾಡಿದ್ವು, ಗೊತ್ತಿಲ್ಲದೆ ಇರ್ತಕ್ಕಂತ ಪಾರಿವಾಳಗಳು ಆ ಒಂದು ಯಾವ್ದಕ್ಕಾಗಿ, ಯಾವುದು ಕಾಳುಗಳಲ್ಲಿ ಆಹಾರವನ್ನ ಹಾಕಿದ್ದಲ್ಲ, ಆ ಆಹಾರಕ್ಕಾಗಿ ಅವು ಏನ್ ಮಾಡಿದ್ವು ಅಂದ್ರೆ ಬಂದದ್ರಾಗೆ ಕುತ್ಕೊಂಡ್ಬಿಟ್ಟು, ಅವಕ್ಕೆ ಏನಾಗ್ಲಿಲ್ಲ ಅಂದ್ರೆ ಬೇಡ ಅದನ್ನ ಬಲೆ ಹಾಕಿರೋದು ಆ ಮುಗ್ಧ ಜೀವಿಗಳಿಗೆ ಗೊತ್ತಾಗ್ಲಿಲ್ಲ. ಅದನ್ನ ಏನ್ ಮಾಡ್ಬಿಟ್ಟ, ಅವಾಗ ಏನ್ ಮಾಡಿದ್ರು ಇಲಿ, ಆ ಸಂದರ್ಭದಲ್ಲಿ ಪಾರಿವಾಳಗಳನ್ನ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮ ಚೂಪಾದ ಹಲ್ಲುಗಳಿಂದ ಬಿಲವನ್ನ ಅಥವಾ ಬೇಡನು ಹಾಕಿರ್ತಕ್ಕಂತಹ ಒಂದು ಬಲೆಯನ್ನ ಅವೇನ್ ಮಾಡಿದ್ವು, ತಮ್ಮ ಬಾಯಿಂದ ಕಡೆದು ಪಾರಿವಾಳಗಳನ್ನ ರಕ್ಷಣೆ ಮಾಡಿದ್ವು. ಪ್ರತಿನಿತ್ಯ ಪಾರಿವಾಳಗಳು ನಮಗೆ ಏನ್ ಮಾಡ್ತಾ ಇದ್ದವು, ಆಹಾರವನ್ನ ಕೊಡ್ತಾ ಇದ್ದವು. ನಾವು
ಅವಾಗ ಏನಾಯ್ತು, ಬೇಡ ಹಾಕಿರ್ತಕ್ಕಂಥ ಬಲೆಯಿಂದ ಪಾರಿವಾಳಗಳು ಹೊರ ಬಂದ್ವಿ. ಇದರಿಂದ ನಮ್ಗೆ ಏನ್ ತಿಳಿತೈತಿ ಅಂದ್ರೆ, ನಮಗ ಈ ಕಥೆಯಿಂದ ನೋಡ್ರಿ, ನಾವ್ ಯಾರಾದ್ರೂ ನಮಗೆ ಉಪಕಾರವನ್ನ ಮಾಡಿದ್ರೆ ನಾವು ಪ್ರತಿಯಾಗಿರೋ ಒಂದು ಉಪಕಾರ ಮಾಡ್ಬೋದು, ಅಥವಾ ಅಲ್ಲಿ ಎಷ್ಟು ನಿಷ್ಠೆ ಇತ್ತು ನೋಡ್ರಿ ಆ ಒಂದು ಇದ್ರೊಳಗೆ. ಎಷ್ಟು ನಿಷ್ಠೆ ಅಂದ್ರೆ ನೋಡ್ರಿ, ನಾವು ಬೇರೆ ಯಾರಾದ್ರೂ ಆಗಿದ್ರೆ ಏನಂತ ಅನ್ಬೋದಾಗಿತ್ತು, ನಮಗೆ ನಾವೇನು ಆಹಾರ ಕೊಟ್ಟಿಲ್ಲ ಅಥವಾ ಸ್ವಾರ್ಥಿಗಳಾಗಿದ್ರೆ ಆ ತರ ಮಾಡ್ಬೋದಾಗಿತ್ತು. ಆದ್ರೆ ಆ ಒಂದು ಇಲಿಗಳಲ್ಲಿ ಎಷ್ಟು ನಿಷ್ಠೆ ಇತ್ತು. ಈ ಕಥೆಯಿಂದ ನಮಗೆ ತಿಳಿದು ಬರ್ತಕ್ಕಂಥದ್ದು ಒಂದು ನಿಷ್ಠೆ, ಪ್ರಾಮಾಣಿಕತೆ, ಒಂದು ಜೀವನ, ಒಂದು ಸಹಾಯ ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅಂತಕ್ಕಂಥ ವಿಚಾರ ಕಂಡುಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಏನು ನಿಷ್ಠೆಯಿಂದ ಇತ್ತಲ್ಲ ಆ ಒಂದು ಇಲಿಗಳು ಯಾವ ರೀತಿ ಮಾಡಿದ್ವಲ್ಲ ಅನ್ನೋ ವಿಚಾರ ಕಂಡು ಬಂದ ಮೇಲೆ ಮಕ್ಕಳೇ, ನಾವು ಕೂಡ ನಮ್ಮ ನಮ್ಮ ಕರ್ತವ್ಯದ ಸ್ಥಳದಲ್ಲಿ ನಾವೇನ್ ಮಾಡ್ಬೇಕು, ನಿಷ್ಠೆ ಇರಬೇಕು, ಪ್ರಾಮಾಣಿಕವಾಗಿರ್ಬೇಕು. ಆ ಪ್ರಯತ್ನ ಇದ್ರೆ ನಮ್ಗೆ ಏನಾಗುತ್ತೆ, ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಇಲ್ಲಿ ಪ್ರಜಾ ಒಂದು ನಿಷ್ಠೆ ಅಂತಕ್ಕಂತಹ ನಿಮ್ಮ 9ನೇ ತರಗತಿಯ ಮೊದಲನೇ ಗದ್ಯವಾಗಿರ್ತಕ್ಕಂತಹ ಪ್ರಜಾನಿಷ್ಠೆ ಪಾಠವನ್ನ ನಾವು ಇಂದಿನ ದಿನ ಕಲಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ಹಾಗಾದ್ರೆ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಯಾವುದು? ಪಾಠ 1 ಪ್ರಜಾನಿಷ್ಠೆ. ಇಲ್ಲಿ ಪ್ರಜಾನಿಷ್ಠೆ ಪಾಠ ಅಂದ ತಕ್ಷಣನೇ ಹಾಗಾದ್ರೆ ಈ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ನಮ್ಮ ಪಾಠ ಏನಿದೆಯಲ್ಲಪ್ಪ, ನಮ್ಮ ಕನ್ನಡ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಇದು ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಕಾದಂಬರಿ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಕಾದಂಬರಿಗಳನ್ನ ಓದ್ತಕ್ಕಂಥ ಅಭ್ಯಾಸ ಇದೆನಾ? ಇಲ್ಲ. ಕಥೆಗಳನ್ನ ಓದ್ತಕ್ಕಂಥದ್ದು ಹವ್ಯಾಸ ಇದೆ ಅಲ್ವಾ? ನೀವು ಪ್ರತಿ ವಾರ ಬರ್ತಕ್ಕಂಥ ವಾರಪತ್ರಿಕೆಯಲ್ಲಾಗಿರ್ಬೋದು, ಆಮೇಲೆ ದಿನಪತ್ರಿಕೆ ಒಳಗನ ಭಾನುವಾರ ಬರ್ತಕ್ಕಂಥ ಪತ್ರಿಕೆಗಳಲ್ಲಾಗಿರ್ಬೋದು, ನಿಮ್ಮ ಹಂತಕ್ಕಿರ್ತಕ್ಕಂತಹ ಒಂದು ಸಣ್ಣ ಪುಟ್ಟ ಕಥೆಗಳಿರ್ತವು, ಅವುಗಳನ್ನ ಸಂಗ್ರಹಿಸಬೇಕು, ಓದಬೇಕು. ಹಾಗಾದ್ರೆ ಕಾದಂಬರಿ ಅಂತಕ್ಕಂಥದ್ದು ಏನ್ ಸಾಹಿತ್ಯದ ಒಂದು ಪ್ರಕಾರವಾಗಿರ್ತಕ್ಕಂಥದ್ದು. ಇದು ನಮ್ಮ ಕಥಾ ಸಾಹಿತ್ಯದ ಪ್ರಕಾರವಾಗಿರ್ತಕ್ಕಂಥದ್ದು ಸಣ್ಣ ಕಥೆಯ ವಿಸ್ತೃತ ರೂಪ. ನಾವು ಸಣ್ಣ ಸಣ್ಣ ಕಥೆಗಳನ್ನು ಓದಿರ್ತೀವಿ, ಇದು ಸಣ್ಣ ಕಥೆಯ ವಿಸ್ತಾರವಾಗಿರ್ತಕ್ಕಂತಹ ಒಂದು ರೂಪ ಕಾದಂಬರಿ. ಇದು ಒಂದು ಕಥೆಯ ಒಂದು ಸನ್ನಿವೇಶವನ್ನ ಅಥವಾ ಒಂದು ಘಟನೆಯನ್ನ, ಒಂದು ಕಥೆ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಕಥೆಯ ಒಂದು ಸನ್ನಿವೇಶವನ್ನ ಅಥವಾ ಘಟನೆಯನ್ನ, ವಿವರಣೆಯನ್ನ ಸಂಕ್ಷಿಪ್ತವಾಗಿ ತಿಳಿಸುತ್ತೆ. ಆದ್ರೆ ಕಾದಂಬರಿ ಒಂದು ಸನ್ನಿವೇಶವನ್ನಾಗಲಿ ಒಂದು ಘಟನೆಯನ್ನಾಗಲಿ ವಿವರಣೆಯಿಂದ ಕೂಡಿರ್ತದೆ. ಕಥೆ ಏನ್ ಮಾಡುತ್ತೆ ಅಂದ್ರೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತದೆ. ಆದ್ರೆ ಕಾದಂಬರಿ ಅದನ್ನ ಒಂದು ಘಟನೆ ಆಗಿರ್ಬೋದು, ಒಂದು ಸನ್ನಿವೇಶ ಆಗಿರ್ಬೋದು, ಅಥವಾ ಒಂದು ಏನ್ ಮಾಡುತ್ತೆ ಅಂದ್ರೆ ಅದು ವಿಸ್ತಾರವಾಗಿ ಹೇಳ್ತಾ ಹೋಗುತ್ತೆ. ಅದರ ಜೊತೆಗೆ ಆಯಾ ಕಾಲದಲ್ಲಿರ್ತಕ್ಕಂತಹ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕವಾಗಿರ್ತಕ್ಕಂತಹ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಈ ಕಾದಂಬರಿಯಲ್ಲಿ ಹಲವಾರು ವಿಧಗಳು ಅದವು. ಸಾಮಾಜಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು ಅಂದಾಗ ಸಮಾಜದಲ್ಲಿರ್ತಕ್ಕಂತಹ ಯಾವುದಾದರೂ ಒಂದು ಅಂಶವನ್ನ ತೆಗೆದುಕೊಂಡು ಅದೇನ್ ಮಾಡ್ತಾರೆ ಅವರು
ಇವತ್ತು ಚಲನಚಿತ್ರವಾಗಿ ಇನ್ನು ಹಲವಾರು ಕಾದಂಬರಿಗಳು ನೀವಿವತ್ತೇನು ಚಲನಚಿತ್ರಗಳು ಸಿನಿಮಾ ನೋಡ್ತಾ ಇದ್ದೀರಲ್ಲ ಅವು ಕಾದಂಬರಿಯನ್ನೇ ಆಧರಿಸಿಕೊಂಡು ಅವೇನ್ ಮಾಡಿದ್ದಾರೆ ಅಂದ್ರೆ ಚಲನಚಿತ್ರಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಇಂದಿನ ದಿನ ನಾವೇನ್ ಮಾಡೋಣ ಅಂದ್ರೆ ಕಾದಂಬರಿಯ ಒಂದು ಇದಾಗಿರ್ತಕ್ಕಂತಹ ಯಾವುದು ರಜಾನಿಷ್ಠೆ, ಇದೊಂದು ಯಾಕಪ್ಪ ಅಂದ್ರೆ ಸಾಸಿ ಮರಳಯ್ಯನವರು ಬರೆದಿರ್ತಕ್ಕಂತಹ. ಹಾಗಾದ್ರೆ ಇವರ ಪೂರ್ಣ ಹೆಸರು ಸಾಸಲು ಮರಳ ಶಿವರುದ್ರಯ್ಯ ಮರಳಯ್ಯ. ಅಂದ್ರೆ ಇವರ ಸಾಸಿ ಮರಳಯ್ಯ ಯಾರು ಬರೆದಪ್ಪ ಅಂದ್ರೆ ಕವಿ ಲೇಖಕರು. ಸಾಸಿ ಸಾಸಿ ಮರಳಯ್ಯ. ಹಾಗಾದ್ರೆ ಇವ್ರ ಪೂರ್ಣ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂಥದ್ದು. ಇವರು 1931 ಎಲ್ಲಿ ಅಂದ್ರೆ ಜನನ 1931. ಹಾಗಾದ್ರೆ ಇವರು ಹುಟ್ಟಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ಒಂದು ಹಳ್ಳಿ ತಾಲೂಕಿನ ಎಲ್ಲಿ ಅಂದ್ರೆ ಸಾಸಲು ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಹಾಗಾದ್ರೆ ಇವರು ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಕವನಗಳನ್ನ, ಕಾದಂಬರಿಗಳನ್ನ, ವಿವಿಧ ರೀತಿಯ ಸಾಹಿತ್ಯವನ್ನ ಇವರು ರಚನೆ ಮಾಡಿದ್ದಾರೆ. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಒಂದು ಏನಪ್ಪ ಅಂದ್ರೆ ಇವರು ಬರೆದಿರ್ತಕ್ಕಂತಹ ಒಂದು ಕೃತಿಗಳು ಯಾವ್ಯಾವು ಅಂದ್ರೆ ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ ಇವೆಲ್ಲ ಕೃತಿಗಳನ್ನ ರಚಿಸಿದ್ದಾರೆ. ಹಲವಾರು ಅದ್ಭುತವಾದ ಕೃತಿಗಳು. ಅನಂತರದಲ್ಲಿ ಇವರಿಗೆ ಇರ್ತಕ್ಕಂತಹ ಒಂದು ಯಾವುದು ಅಂದ್ರೆ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತಿರ್ತಕ್ಕಂತಹ ಮಹಾಪ್ರಬಂಧಕ್ಕೆ PhD ಪ್ರದಾನ ಒಂದು ಪ್ರಶಸ್ತಿ ಏನಾಗಿದೆ ಅಂದ್ರೆ ಅವರಿಗೆ ದೊರಕಿದೆ. ಆನಂತರದಲ್ಲಿ ಇವರು 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯ ಒಂದು ಭಾಷಾ ಆಯೋಗದ ಸದಸ್ಯರಾಗಿ ನೋಡ್ರಿ ಸಾಸಿ ಮರಳಯ್ಯನವರಿಗೆ ಅವರು ಬರೆದಿರ್ತಕ್ಕಂತಹ ಒಂದು ಕೃತಿಗೆ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನ ನಂತರದಲ್ಲಿ ಇವರಿಗೆ ಈ ಒಂದು ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನ ಆಧರಿಸಿ ಇವರ ಸಾಹಿತ್ಯಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಶ್ರೀಯುತರಿಗೆ ಬಂದಿದವು. ಯಾವುದಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಕೂಡ ಇವರಿಗೆ ಕೊಟ್ಟು ಗೌರವಿಸಲಾಯಿತು. ಒಂದು ಕೃತಿಯಿಂದ ಯಾವುದು ಪ್ರಜಾನಿಷ್ಠೆ ಪಾಠವನ್ನ ಆಯ್ದುಕೊಳ್ಳಲಾಗಿದೆ. ಇವರು ಬರೆದಿರ್ತಕ್ಕಂತಹ ಕೃತಿಗಳು ಹಲವಾರಿದವು. ಅದರಲ್ಲಿ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಒಂದೆರಡನ್ನ ಬರೆದಿರ್ತೀನಿ. ಯಾವ್ಯಾವು ಅಂದ್ರೆ ವಚನ ವೈಭವ, ವಚನ ವೈಭವ, ವೈಭವ, ನೆಲದ ಸೊಗಡು, ನೆಲದ ಸೊಗಡು. ನಂತರದಲ್ಲಿ ನಾಟ್ಯ ಮಯೂರಿ,
ರಾಜ್ಯೋತ್ಸವ ಪ್ರಶಸ್ತಿ, ಅನಂತರದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನಂತರದಲ್ಲಿ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಹಿಂದ ಹೋದ್ರೆ ಸಿಗಲ್ಲ. ಸರಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪ್ರಸ್ತುತ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಯಾರು ಅಂದ್ರೆ ಹೇಗಿರ್ತಕ್ಕಂಥದ್ದು, ಯಾರು ಸಾಸಿ ಮರಳಯ್ಯನವರು ಬರೆದಿರ್ತಕ್ಕಂತಹ ಯಾವುದು ಪ್ರಜಾನಿಷ್ಠೆ. ಅವರು ಏನು ಯಾವ ಕೃತಿಯಿಂದ ಅಂದ್ರೆ ನಾಟ್ಯ ಮಯೂರಿ ಅಂತಕ್ಕಂತಹ ಕೃತಿಯಿಂದ ಈ ಒಂದು ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಈ ಪಠ್ಯದ ಒಂದು ಆಶಯ ಭಾವ ಏನಪ್ಪಾ ನಿಮ್ಗೆಲ್ಲ ಗೊತ್ತೈತಲ್ವಾ ವಿದ್ಯಾರ್ಥಿಗಳೇ? ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಅಥವಾ ಹೊಯ್ಸಳ ವಂಶದ ಸ್ಥಾಪಕ ಯಾರು? ಪೂರ್ಣ ವಾಕ್ಯದಲ್ಲಿ ಬರಲಿ, ಪೂರ್ಣ ವಾಕ್ಯದಲ್ಲಿ ಬರಲಿ. ಸೋಮೇಶ್ವರ ಹೊಯ್ಸಳ ವಂಶದ ಸ್ಥಾಪಕ. ಹಾಗಾದ್ರೆ ಸ್ಥಾಪಕ ಸ್ಥಳ, ವೆರಿ ಗುಡ್. ಹಾಗಾದ್ರೆ ಹೊಯ್ಸಳ ಎಂಬ ಸ್ಥಳನಿಗೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? ಯಾರಾದ್ರೂ ಪ್ರಯತ್ನಿಸ್ತೀರಾ? ಅಲ್ಲಿ ಒಂದ್ಸಲ ಏನಾಗುತ್ತೆ ಅಂದ್ರೆ ಒಂದ್ಸಲ ಗುರುಗಳು ಪ್ರವಚನವನ್ನ ನಡೆಸಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳ ಅದನ್ನ ಕೇಳೋದಕ್ಕೋಸ್ಕರ ಕುತ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ದೂರದಿಂದ ಹುಲಿ ಬರ್ತಕ್ಕಂಥದ್ದನ್ನ ನೋಡ್ತಾರೆ. ಹುಲಿ ಬರೋದನ್ನ ನೋಡಿದಾಗ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ತಮ್ಮಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಒಂದು ಬೆತ್ತವನ್ನ ಕೋಲನ್ನ ಹಿಡಿದುಕೊಂಡು ಸ್ಥಳ ಹೊಯ್ ಅಂದ್ರೆ ಹೊಡೆ ಅಂತಕ್ಕಂಥದ್ದನ್ನ ಹೇಳಿದಾಗ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಸ್ಥಳ ಆ ಹುಲಿಯನ್ನ ಎದುರಿಸಿರೋದ್ರಿಂದ ಹೊಡೆದಿದೆ ಅದನ್ನ ಸಾಯಿಸ್ತಾನೆ. ಅವಾಗ ಮುಂದೆ ಏನಾಗುತ್ತೆ? ಹೊಯ್ಸಳ ವಂಶದ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಈ ಒಂದು ಸ್ಥಳನಿಗೆ ಹೊಯ್ಸಳ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತ ತಿಳ್ಕೊಂಡ್ವಿ. ಇದೇ ವಂಶದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನ ಹಾಗೂ ಆತನ ಮಹಾರಾಣಿಯಾಗಿರ್ತಕ್ಕಂಥ ಯಾರು ಶಾಂತಲಾದೇವಿ ಏನು ಅವರಿಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅತ್ಯಂತ ವೀರತನದಿಂದ ಶೂರತನದಿಂದ ಹೋರಾಟ ಮಾಡ್ತಾನೆ ವಿಷ್ಣುವರ್ಧನ ದೊರೆ. ಆ ಹೋರಾಟ ಮಾಡತಕ್ಕಂತ ದೊರೆ ಏನಾಗ್ತಾನೆ ಅಂದ್ರೆ ಅವರು ಇಲ್ಲದ ಸಂದರ್ಭದಲ್ಲಿ, ದೊರೆಗಳು ಇಲ್ಲದ ಸಂದರ್ಭದಲ್ಲಿ ಅವರ ಯಾರು ಮಹಾರಾಣಿಯವರಾಗಿರ್ತಕ್ಕಂತಹ ಶಾಂತಲಾದೇವಿ ಯುವರಾಜ ಕುಮಾರರಾಗಿರ್ತಕ್ಕಂತಹ ಉದಯಾದಿತ್ಯರು ಅದನ್ನ ಆ ಒಂದು ರಾಜ್ಯವನ್ನ ನೋಡ್ಕೊಳ್ತಾ ಇರ್ತಾರೆ. ಪ್ರಜೆಗಳ ಒಂದು ಈ ರೀತಿಯಾಗಿ ಯಾರು ಅಂದ್ರೆ ಹೊಯ್ಸಳ ಒಂದು ವಂಶದ ವಿದ್ಯಾರ್ಥಿಗಳೇ ಪುಸ್ತಕವನ್ನ ತೆರೀರಿ. ಇವಾಗ ನೋಡಿ ಪಾಠ 1 ಪ್ರಜಾನಿಷ್ಠೆ ಸಾಸಿ ಮರಳಯ್ಯ. ಪ್ರವೇಶ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಕಾದಂಬರಿ ಕೂಡ ಒಂದು. ಕಾದಂಬರಿಗಳು ಕೇವಲ ಮನರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಮನುಷ್ಯನ ಬದುಕಿನ ರಹಸ್ಯವನ್ನ ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನ ನೋಡಬಹುದು. ಬಿ ವೆಂಕಟಾಚಾರ್ಯ, ಉಲ್ವಾಡಿ ವೆಂಕಟರಾಯ, ಕೇರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ್ ಕಾರಂತ್, ಅನಾಥರು, ತರಾಸು, ಬಸವರಾಜ್ ಕಟ್ಟಿಮನಿ, ನಿರಂಜನ್, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ, ಜೆ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಲಾಗಿದೆ. ಡಾಕ್ಟರ್ ಸಾಸಿ ಮರಳಯ್ಯ ಅವರು ನಾಟ್ಯ ಮಯೂರಿ ಕಿರು ಕಾದಂಬರಿಯನ್ನ ಹೊಯ್ಸಳ ಸಾಮ್ರಾಜ್ಯ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನ ಕುರಿತು ಬರೆದಿರುವುದಾಗಿದೆ.
ಮೊದಲಾಗಿವೆ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು ಪ್ರಜೆಗಳು ಸ್ವಾರ್ಥ ರಹಿತರಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನ ಬಡೆಯಬೇಕೆಂದು ಶತ್ರುರಾಜರ ಅನೇಕರು ಆಹ್ವಾನಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿದ್ದು ಅಲ್ಲಿ ಆದಿಯಮ ಎಂಬುವನನ್ನ ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತ ಖಂಡದ ಒಡೆತನವನ್ನ ಬಯಸುತ್ತಿದ್ದ ದುರಾಸಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನ ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವರು. ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038ನೇ ದುರ್ಮಿಕ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ಪಂಚದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತಲೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮರೆದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ
ಅವಾಗ ಏನು ಮಾಡಬೇಕು? ನಿಮ್ಗೆ ಯಾವ್ದು ಕಠಿಣ ಅನಿಸುತ್ತೆ ಅದನ್ನು ಮಾರ್ಕ್ ಮಾಡ್ಕೋಬೇಕು, ಗುರುತು ತಗೋಬೇಕು. ನೋಡ್ರಿ, ಪಾಠ 1 ಪ್ರಾರಂಭ ಮಾಡಬೇಕು. ಪಾಠ 1 ರಜಾನಿಷ್ಠೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಮಹಾರಾಜರು ಮಣ್ಣುಗಳು ನಾವು ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪನವನ್ನು ಪಡೆಯಬೇಕೆಂದು ಶತ್ರು ರಾಜಗಳನ್ನೇ ಗಮನಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕೊಲಂತುಂಗ ಪ್ರಮುಖನಾದನು. ಗಂಗರದಲ್ಲ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಆರ್ಯವರ್ಮನನ್ನು ರಾಜರ ಪ್ರತಿನಿಧಿಯಾಗಿ ನೇಮಿಸಿದ್ದರು. ಕೊಲಂತುಂಗ ಅತ್ಯಂತ ಆಶಾವಾದಿ ಅಖಂಡ ಬಲಪಂಥದ ಒಡೆತನವನ್ನು ಬೆಳೆಸುತ್ತಿದ್ದ ದುರಾಶಾ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಮಾಡಿಕೊಳ್ಳದೆ ತನ್ನ ವಶ ಮಾಡಿಕೊಳ್ಳಲೆಂದು ಆಶಿ ಆದಿಗಳನ್ನು ಪ್ರಚೋದಿಸಿ ಸ್ವಾತಂತ್ರ್ಯದ ಮೇಲೆ ಬಳಸಿದ. ಆದಿಯ ಮೊದಲು ಗಡಿನಾಡನ್ನು ನಾಡುಗಳಲ್ಲಿ ಸಂಪೂರ್ಣ ದಾಳಿಗಳನ್ನು ನಡೆಸಿದ್ದರು ಮತ್ತು ದೊಡ್ಡದಾದ ಶಾಸನೆಯನ್ನು ಕೈಗೊಂಡು ಇಲ್ಲಿ ಗುಪ್ತಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತವನ್ನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಪ್ರಿಯ ಶಕವರ್ಷವನ್ನು 1038 ಸಂವತ್ಸರದ ಅಶ್ವಯುಗ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಬಡವರಿಗೆ ಮುದುಕು ಕರೆಗಳು ಬಳಿಯಲ್ಲಿ ಕಲಗೋರ ವಿತರಣೆಗಳು ಹೊಯ್ಸಳರ ಕೈಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಮಯ ಯುದ್ಧದಲ್ಲಿ ಉಳಿದ ಬಳಿಕ ಅವರ ಸತ್ತ ಸುದ್ದಿ ಕೇಳಿದರೆ ಚೋಳ ಸೇನೆ ನಿರ್ಮಾಣ ಓಡಿತು. ತಲಕಾಲ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಕೈವಶವಾಯಿತು. ಸಮಸ್ತ ಸೇವೆಗಳು ಕಳೆದುಕೊಂಡರಿಗೆ ದೇವಾಲಯ ಎಂದು ಹಲವಾರು ತಲಕಾಡು ನಗರವನ್ನು ಗುರುತು ಮಾಡಬೇಕೆಂದು ಮುಗಿಸಿದರು. ಆದರೆ ವಿಷ್ಣುವರ್ಧನ ಬಹುಪಾಲ ಅದಕ್ಕೆ ಆಸ್ಪದ ಪಡೆಯಲಿಲ್ಲ. ಕೆಚ್ಚೆದೆಯ ತಾಳುಗಳೇ, ಇಂದು ನಮ್ಮ ವಿಜಯ ದಿನವೆಂದು ತಿಳಿದು ಮೈ ಮರೆಯಬಾರದು. ಇಂದು ನಮ್ಮ ಸದಾ ಪರೀಕ್ಷೆಯಲ್ಲಿ ಸಮಯವು ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಯು ಲಭಿಸಲಿ ಮಾನವ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಗ ಧರ್ಮ ಅಲ್ಲ. ಸಂಘರ್ಷವನ್ನು ಮುಚ್ಚಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ಬೆಳೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಈ
ಅಂದ್ರೆ ಗ್ರಾಮದ ಚೈತ್ರ ಯಾತ್ರೆ ಅಂದ್ರೆ ವಿಜಯದ ಯಾತ್ರೆ. ಇವಾಗ ನೋಡಿ ಏನು ಅಂದ್ರೆ ಕಿಸುರು ಅಂದ್ರೆ ಕಣ್ಣು, ಇದು ಕೆಂಪು ಬಣ್ಣ ಅಂದ್ರೆ ಎಲ್ಲರೂ ಕೂಡ ಯಾವ ರೀತಿ ಕೊಪ್ಪರಿಗೆ ಅಂದ್ರೆ ಅಗಲವಾದ ಬಾಯುಳ್ಳ ಲೋಹದ ಪಾಟೆ. ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯ ರಸ್ತೆ. ಚೈತ್ರ ಯಾತ್ರೆ ಅಂದ್ರೆ ವಿಜಯ ಯಾತ್ರೆ. ಆಯ್ತಾ? ಈಗ ನಂತರದಲ್ಲಿ ನೀವು ಏನಪ್ಪಾ ಇವತ್ತು ಹೊಯ್ಸಳ ವಂಶದ ಸ್ಥಾಪಕನ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನ ಹೊಯ್ಸಳ ಒಂದು ವಂಶದಲ್ಲಿ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನ ದೊರೆ. ಏನಪ್ಪಾ ವಿಷ್ಣುವರ್ಧನ ದೊರೆ ಯಾವ ರೀತಿಯಾಗಿ ಆಡಳಿತಕ್ಕೆ ಬಂದ ಮೇಲೆ ದಿನದಿಂದ ದಿನಕ್ಕೆ ಹೊಯ್ಸಳ ದೊರೆಯ ಒಂದು ಪ್ರಗತಿಯನ್ನ ಕಂಡು ಪರರಾಜನ ಅಕ್ಕಪಕ್ಕದ ರಾಜರ ಕಣ್ಣುಗಳೆಲ್ಲವೂ ಕೂಡ ಏನಾಗ್ಬಿಟ್ಟು ಕೆಂಪಾಗ್ಬಿಟ್ಟು. ಯಾಕೆ ಕೆಂಪಾಗ್ಬಿಟ್ಟು ಅಂದ್ರೆ ವಿಷ್ಣುವರ್ಧನನ ಒಂದು ಶೂರತನ ಸಾಧನೆ ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬೆಳಕಿಗೆ ಬರೋದಕ್ಕೆ ಕಾರಣವಾಯಿತು. ಅದಕ್ಕೆ ಅವರೆಲ್ಲರೂ ಬೇರೆ ರಾಜರು ಏನಂತ ತಿಳ್ಕೊಂಡ್ರು ಅಂದ್ರೆ ಹೇಗಾದ್ರೂ ಮಾಡಿ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನ ದೊರೆಯನ್ನ ಸದೆ ಬಡಿಬೇಕಲ್ಲ ಅಂತ ಬೇರೆ ಬೇರೆ ಅಕ್ಕಪಕ್ಕದ ಶತ್ರುಗಳ ರಾಜರು ಅನೇಕರು ಈ ವಿಚಾರವಾಗಿ ಅವನಿಸ್ತಾ ಇದ್ರು, ಆಯ್ತು ಅಂತ ಕುತ್ಕೊಂಡಿದ್ರು. ಅವರಲ್ಲಿ ಒಬ್ಬರಾಗಿರ್ತಕ್ಕಂತಹ ಚೋಳಮಂಡಲದ ಕುಲೋತ್ತುಂಗ ಅಂತಕ್ಕಂತಹ ರಾಜರು ಒಬ್ಬ ಆಗಿರ್ತಕ್ಕಂಥದ್ದು. ಅಂದ್ರೆ ವಿಷ್ಣುವರ್ಧನ ದೊರೆ ಬಂದ ತಕ್ಷಣನೇ ಏನಾಗ್ಬಿಡ್ತು ಅಂದ್ರೆ ಅವನ ಒಂದು ಇದರಿಂದ ಒಂದು ಶೂರತನದಿಂದ ಅವನು ಏನ್ ಮಾಡಕತ್ತ ಅಂದ್ರೆ ದಿನಾನು ಕೂಡ ಹೋರಾಟ ಮಾಡಿ ಅಕ್ಕಪಕ್ಕದ ರಾಜರುಗಳಿಗೆಲ್ಲ ಅವನು ಏನಾಗತ್ತ ವಿಷ್ಣುವರ್ಧನ ಬರಂಗಿರ್ಲಿ ನಮ್ಗೆ ಏನಾಗತ್ತ ಅಂದ್ರೆ ಯಾವ ರೀತಿ ದಿನಾನು ಏನ್ ಮಾಡಕತ್ತ ಅಂದ್ರೆ ಅವನು ಅಕ್ಕಪಕ್ಕದ ಪ್ರದೇಶಗಳನ್ನ ಯುದ್ಧದಿಂದ ಗೆಲ್ತಾ ಬಂದ. ಹಾಗಾಗಿ ಅಕ್ಕಪಕ್ಕದ ರಾಜರುಗಳಿಗೆಲ್ಲ ಏನ್ ಅನ್ಸಕತ್ತು ಅಂದ್ರೆ ಹೊಟ್ಟೆ ಕಿಚ್ಚು ಬಂತು. ಆ ಒಂದು ದೃಷ್ಟಿಯಿಂದ ಕಣ್ಣುಗಳೆಲ್ಲ ದ್ವೇಷದಿಂದ, ಸಿಟ್ಟಿನಿಂದ, ಕೋಪದಿಂದ, 3 ಕಾರಣಗಳದವಲ್ಲಿ ಹೌದಾ, ಕೋಪನೂ ಬಂತು, ಸಿಟ್ಟು ಬಂತು, ಆಮೇಲೆ ದ್ವೇಷನೂ ಬಂತು, ಆಮೇಲೆ ಯಾರೇ ಆಗ್ಲಿ ನಮಗಿಂತ ಹೆಚ್ಚದಾರ ಅಂದ್ರೆ ಇಂಥ ಕಣ್ಣಿನಿಂದ ನಾವು ಯಾವ ರೀತಿ ಇದು ಮಾಡ್ತೇವೆ ಆ ರೀತಿ ಪರರಾಜರು ಅಂದ್ರೆ ದಿನಕ್ಕೆ ಅವನು ಬೆಳೆಯೋದನ್ನ ನೋಡ್ಕೊಂಡ್ಬಿಟ್ಟು ಅವ್ರು ಸಹಿಸಕ್ಕಾಗಲಿಲ್ಲ. ಏನಾರ ಮಾಡಿ ಇವರನ್ನ ಸದೆ ಬಡಿಬೇಕು ಅಂತ ಅಕ್ಕಪಕ್ಕದ ರಾಜರುಗಳು ಅನೇಕರು ಅನಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ತರಹ ರಾಜರುಗಳಲ್ಲಿ ಯಾರೋ ಚೋಳಮಂಡಲದ ಕುಲೋತ್ತುಂಗ ರಾಜರು ಕೂಡ ಒಬ್ಬರಾಗಿದ್ರು. ಅಲ್ಲಿ ಏನಾಗಿತ್ತು, ಗಂಗರ ಒಂದು ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಯಾರು? ಚೋಳಮಂಡಲದ ಕುಲೋತ್ತುಂಗ ರಾಜನ ಒಂದು ಅವರ ಅಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನ ರಾಜಪ್ರತಿನಿಧಿಯಾಗಿ ನೇಮಿಸಿದ್ರು. ಏನಾಗಿತ್ತು, ಗಂಗರ ತಲಕಾಡು ಕೂಡ ಚೋಳಮಂಡಲದ ಕುಲೋತ್ತುಂಗ ಅರಸನ ಒಂದು ಕೈಯಲ್ಲಿತ್ತು, ವಶದಲ್ಲಿತ್ತು. ಅಲ್ಲಿಗೆ ಯಾರು ಮಾಡಿದ್ರು ಅಂದ್ರೆ ಆದಿಯಮನನ್ನ ನೇಮಕ ಮಾಡಿದ್ರು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಅಂದ್ರೆ ಅಖಂಡ, ಅವನಿಗೆ ತುಂಬಾ ಆಶೆ ಏನಿತ್ತು ಅಂದ್ರೆ ತಾನು ಭರತ ಖಂಡದ ಒಡೆತನವನ್ನ ತಾನೇ ಪಡಿಬೇಕು, ತನ್ನ ದೃಷ್ಟಿಯಲ್ಲಿ ಇಡೀ ಭರತ ಖಂಡ ಇರಬೇಕು ಅನ್ನೋ ಆಸೆ ಯಾರಿಗಿತ್ತು? ಚೋಳಮಂಡಲದ ಕುಲೋತ್ತುಂಗ ರಾಜರಿಗಿತ್ತು. ಹಾಗಾಗಿ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಏನಾರ ಮಾಡಿ ಆಶಾ ಪಿಶಾಚಿ ಅಲ್ಲ, ದುರಾಶಾ ಪಿಶಾಚಿ ಅಂದ್ರೆ ಅಷ್ಟು ದೂರದ ಇಡೀ ನನ್ನ ಹತ್ರ ಏನಿರ್ಬೇಕು, ಎಲ್ಲ ರಾಜರು ಇಡೀ ಭರತ ಖಂಡನೇ ನನ್ನ ಕೈಯಲ್ಲಿರ್ಬೇಕು ಅನ್ನೋ ಆಸೆ ಚೋಳಮಂಡಲದ
ಅಲ್ಲಿ ಪ್ರತಿಯೊಂದು ರಾಜರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಗುಪ್ತಚಾರವನ್ನ ನೆನೆಸಿರ್ತಾರೆ. ಈ ವಿಚಾರ ಹೊಯ್ಸಳರ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನನಿಗೆ ನಮ್ಮ ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ಆದಿಯಮ ಮತ್ತೆ ಚೋಳಮಂಡಲದ ಕುಲೋತ್ತುಂಗ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ, ಅವ್ರು ಬರ್ತಾ ಇದಾರೆ ಅನ್ನೋ ವಿಚಾರ ಗುಪ್ತಚಾರರಿಂದ ತಿಳಿದ ತಕ್ಷಣನೇ ಎಲ್ಲಾ ಸಕಲ ಅಂದ್ರೆ ಎಲ್ಲಾ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಬೇಕು, ನಾನು ಯುದ್ಧಕ್ಕೆ ಸಿದ್ಧನಾಗಬೇಕು ಅಂತ ತಿಳ್ಕೊಂಡು ಯುದ್ಧಕ್ಕೆ ಯಾರು ಸಿದ್ಧರಾಗ್ತಾರೆ? ವಿಷ್ಣುವರ್ಧನ ದೊರೆ ಸಿದ್ಧನಾಗ್ತಾರೆ. ಈ ವಿಚಾರ ಎಲ್ಲಿಂದ ಅಂದ್ರೆ ಗುಪ್ತಚಾರರಿಂದ ತಿಳ್ಕೊಂತಾರೆ ಅವನು. ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಅವ್ರದ್ದೇನಪ್ಪ ಅಂದ್ರೆ ಚೋಳಮಂಡಲದ ಕುಲೋತ್ತುಂಗ ಹೊಯ್ಸಳ ಸಾಮ್ರಾಜ್ಯವನ್ನು ಗೆದ್ಬಿಟ್ರೆ ಇಡೀ ಎಲ್ಲ ರಾಜರನ್ನ ನಾನು ಗೆದ್ದಂಗಾಗುತ್ತೆ, ನನಗೇನಾಗತ್ತೆ ಅಂದ್ರೆ ನನ್ನ ಒಂದು ಆಸೆ ಈಡೇರಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಬರ್ತಾನೆ. ವಿದ್ಯಾರ್ಥಿಗಳೇ,